ಇವತ್ತಿನ ವಿಡಿಯೋದಲ್ಲಿ ನಾವು ಥಂಬ್ನೇಲ್ ನೋಡಿರೋ ಹಾಗೆ 6 ಮಾರ್ಕ್ಸ್ ಆ್ಯಂಡ್ 12 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಪ್ರಾಬ್ಲಮ್ಸ್ ಯಾವ ಪ್ರಾಬ್ಲಮ್ಸ್ 6 ಮಾರ್ಕ್ಸ್ ಮತ್ತು 12 ಮಾರ್ಕ್ಸ್ ಬರ್ತಾವಂತ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್. ಫಸ್ಟ್ ಆಫ್ ಆಲ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ 6 ಮಾರ್ಕ್ಸ್ ಇಂಪಾರ್ಟೆಂಟ್ ಐತಿ. ಅದೇ ರೀತಿಯಾಗಿ ಮತ್ತು ಸೆಕೆಂಡ ಯಾವುದಂತ ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್. ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ 6 ಮಾರ್ಕ್ಸ್. ಈ ಎರಡು ಒಳಗೆ ಒಂದು ಫಿಕ್ಸ್ ಆ್ಯನ್ಯುವಲ್ ಎಕ್ಸಾಮ್ ಅಂತ ಕೇಳ್ತಾರು. 2 in 1 ಅಂದರೆ ಎರಡು ಒಳಗೆ ಯಾವ್ದು ಭೀ ಒಂದು ಕೇಳ್ಬೋದು. ಅದೇ ರೀತಿಯಾಗಿ ಮೂರನೇ ಕ್ವಶನ ನೋಡೋಣ. ಮೂರನೇ ಕ್ವಶನ ಯಾವಪ್ಪ ಅಂದ್ರೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಆಯಿತು, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್ ಆಯಿತು. ಈಗ ಸ್ಯಾಕ್ರಿಫೈಸ್ ರೇಷಿಯೋ ಮತ್ತು ಫೋರ್ತ್ ಒನ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಇವತ್ತು ಮೂರು ಒಳಗೆ ಒಂದು ಕೇಳ್ತಾರೆ ಯಾವ ರೇಷಿಯೋ 6 ಮಾರ್ಕ್ಸ. ಐದನೇದ ಸ್ಯಾಕ್ರಿಫೈಸ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಇನ್ನೊಂದು ಗೇನ್ ರೇಷಿಯೋ. ಇವು ಮೂರು ಒಳಗೆ ಏನು ಮಾಡ್ತಾರಂದ್ರೆ ಒಂದು ಕೇಳ್ತಾರೋ. ಮೂರು ಒಳಗೆ ಒಂದು ಫಿಕ್ಸ್ 6 ಮಾರ್ಕ್ಸ್ಗೆ 100% ಕ್ವಶನ್ ಕೇಳ್ತಾರೋ. ಅದೇ ರೀತಿಯಾಗಿ ಈಗ ಆರನೇದು ನೋಡೋದಾದ್ರೆ ಆರನೇದು ಯಾವಪ್ಪ ಅಂದ್ರೆ 6th ಸ್ಯಾಕ್ರಿಫೈಸ್ ನ್ಯೂ ರೇಷಿಯೋ ಆಯಿತು, ಗೇನ್ ರೇಷಿಯೋ ಆಯಿತು. ಮೂರು ಒಳಗೆ ಒಂದು ಕೇಳ್ತಾರೋ. ಅದೇ ರೀತಿಯಾಗಿ ಈಗ ಆರನೇದು ಯಾವಪ್ಪ ಅಂದ್ರೆ ಐದನೇದು ಆಯ್ತಾನ. ಆರನೇದು ಈಗ ಜರ್ನಲ್ ಎಂಟ್ರಿ 6 ಮಾರ್ಕ್ಸ್ ಕೇಳ್ತಾರೋ, ಇಲ್ಲ ಅಂದರೆ 12 ಮಾರ್ಕ್ಸ್ ಕೇಳ್ತಾರೋ. 12 ಮಾರ್ಕ್ಸ್ ಕೇಳ್ರಂದ್ರೆ 6 ಮಾರ್ಕ್ಸ್ ಕೇಳಂಗಿಲ್ಲ. ಎಲ್ಲರೇ 12 ಮಾರ್ಕ್ಸ್ ಕೇಳಿಲ್ಲ ಅಂದರೆ 6 ಮಾರ್ಕ್ಸ್ ಕೇಳ್ತಾರೋ. ಅದೇ ರೀತಿಯಾಗಿ ಸೆವೆಂತ್ ಒನ್ ಯಾವಪ್ಪ ಅಂದ್ರೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇದು 6 ಮಾರ್ಕ್ಸ. ಅದೇ ರೀತಿಯಾಗಿ ಬ್ಯಾಲೆನ್ಸ್ ಶೀಟ್ 6 ಮಾರ್ಕ್ಸ್ ಎಲ್ಲರ 12 ಮಾರ್ಕ್ಸ್ ಕೇಳ್ತಾರೋ. 8 ಕ್ವಶನ ಇವು ಫಿಕ್ಸ್ ಇರ್ತಾವೆ. ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್, ಸ್ಯಾಕ್ರಿಫೈಸ್ ರೇಷಿಯೋ, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ, ಗೇನ್ ರೇಷಿಯೋ, ಜರ್ನಲ್ ಎಂಟ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ, ಬ್ಯಾಲೆನ್ಸ್ ಶೀಟ್. ಜರ್ನಲ್ ಎಂಟ್ರಿದಾಗ ಪಾರ ಕೇಳ್ತಾರೋ. 6 ಮಾರ್ಕ್ಸ್ ಆದರೆ 12 ಮಾರ್ಕ್ಸ್ ಆದರೆ ಡಿಸ್ಕೌಂಟ ಪ್ರೀಮಿಯಮ ಪಾರ ಇವು ಮೂರು ಕೇಳಿದ್ರೆ 12 ಮಾರ್ಕ್ಸ್ ಕೇಳ್ತಾರೋ. ಇಲ್ಲಾಂದ್ರೆ ಪಾರ ಅಷ್ಟೇ ಕೇಳಿದ್ರೆ 6 ಮಾರ್ಕ್ಸ್ ಕೇಳ್ತಾರೋ. ಅದೇ ರೀತಿಯಾಗಿ ಈಗ 12 ಮಾರ್ಕ್ಸ್ ಕ್ವಶನ್ ನೋಡೋಣ. 12 ಮಾರ್ಕ್ಸ್ ಇಂಪಾರ್ಟೆಂಟ್ ನೋಡೋಣ. 6 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್, ಇಂಪಾರ್ಟೆಂಟ್ ಎಕ್ಸಾಮ್ಸ್. ಅದೇ ರೀತಿಯಾಗಿ ಈಗ 12 ಮಾರ್ಕ್ಸ್ ಇಂಪಾರ್ಟೆಂಟ್ ಎಕ್ಸಾಮ್ಗೆ ಯಾವಾಗ ಇಂಪಾರ್ಟೆಂಟ್ ಅಂದರೆ 12 ಮಾರ್ಕ್ಸ್ಗೆ ಮೊದಲ ಫಸ್ಟ್ ಆಫ್ ಆಲ್ ಅಂದರೆ ಯಾವುದಂದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ 12 ಮಾರ್ಕ್ಸಿಗೆ. ಅದೇ ರೀತಿಯಾಗಿ ಸೆಕೆಂಡ್ ಒನ್ ಇದು ಬ್ಯಾಲೆನ್ಸ್ ಶೀಟ್. ಇವು ಎರಡು ಕೂಡಿ ಕೇಳಂದ್ರೆ 12 ಮಾರ್ಕ್ಸ್ ಕೇಳ್ತಾರೆ. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಬ್ಯಾಲೆನ್ಸ್ ಶೀಟ್ ಎರಡು ಕೂಡಿ ಕೇಳ್ತಾರೋ. ಪ್ರಿಪೇರ್ ದ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಕೇಳಿದ್ರೆ 12 ಮಾರ್ಕ್ಸ್ ಕೇಳ್ತಾರೋ. ಅದೇ ರೀತಿ ಎರಡನೇ ಕ್ವಶನ್ ಯಾವಪ್ಪ ಅಂದ್ರೆ ಜರ್ನಲ್ ಎಂಟ್ರಿ 12 ಮಾರ್ಕ್ಸ್. ಪಾರ ಪ್ರೀಮಿಯಮ್ ಡಿಸ್ಕೌಂಟ್ ಕೇಳ್ತಾರೆ. ಪ್ರೀಮಿಯಮ್ ಡಿಸ್ಕೌಂಟ್. ಅದೇ ರೀತಿಯಾಗಿ ಡಿಸ್ಕೌಂಟ್
3 ಜರ್ನಲ್ ಎಂಟ್ರಿ ಕೇಳಂದ್ರೆ 12 ಮಾರ್ಕ್ಸ್ ಕೇಳ್ತಾರೆ. ಅದೇ ರೀತಿಯಾಗಿ ಥರ್ಡ್ ಇಂಪಾರ್ಟೆಂಟ್ ಕ್ವಶನ್ ಅಂದ್ರೆ ರಿಯಲೈಸೇಷನ್ ಅಕೌಂಟ, ರಿವ್ಯಾಲ್ಯೂಯೇಷನ್ ಅಕೌಂಟ, ಅದೇ ರೀತಿಯಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ, ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಅದೇ ರೀತಿಯಾಗಿ ಈಗ ಫೋರ್ತ್ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಫೋರ್ತ್ ಒಂದು ರಿಯಲೈಸೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಬ್ಯಾಲೆನ್ಸ್ ಶೀಟ್. ಅದೇ ರೀತಿಯಾಗಿ ನೆಕ್ಸ್ಟ್ ಐದನೇದು ಇಂಪಾರ್ಟೆಂಟ್ ಯಾವುದಪ್ಪ ಅಂದ್ರೆ ಜರ್ನಲ್ ಎಂಟ್ರಿ ಆಯ್ತು. ಈಗ ಇನ್ನು ಕಾಮನ್ ಸೈಜ, ಕಂಪೇರಿಟಿವ್ ಸೈಜ. ಕಾಮನ್ ಇದಂತೂ 100% ಫಿಕ್ಸ. ಕಾಮನ್ ಸೈಜ್ ಸ್ಟೇಟ್ಮೆಂಟ ಇದು ಭಾಳ ಅಂದ್ರೆ ಭಾಳ ಈಜಿ ಐತಿ. MEN ಸ್ಟೇಟ್ಮೆಂಟ ಅಂತ 6th ಕಾಮನ್ ಸೈಜ್ ಇದು ಕಂಪೇರಿಟಿವ್ ಸೈಜ್ ಸ್ಟೇಟ್ಮೆಂಟ್. ಈ ಆರ್ಡೊಳಗಂತೂ 100% ಫಿಕ್ಸ್ ಒಂದು ಕೇಳ್ತಾರೋ ಎಕ್ಸಾಮ್. ವೆರಿ ವೆರಿ ಇಂಪಾರ್ಟೆಂಟ್. ಇವು ಆರ್ಡೊಳಗಂತೂ ಆ್ಯನ್ಯುವಲ್ ಎಕ್ಸಾಮ್ ಒಳಗೆ ಫಿಕ್ಸ್ ಯಾವ್ದಾರು ಒಂದು ಕೇಳ್ತಾರೋ 100%. ಫಸ್ಟ್ ಆಫ್ ಆಲ್ ಯಾವುದಂದ್ರೆ ಇಂಪಾರ್ಟೆಂಟ್ 6 ಮಾರ್ಕ್ಸ್ ಯಾವ್ದಪ್ಪ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ, ಪ್ರಾಫಿಟ್ ಆ್ಯಂಡ್ ಲಾಸ್ ಅಪ್ರೋಪ್ರಿಯೇಷನ್, ಸ್ಯಾಕ್ರಿಫೈಸ್ ರೇಷಿಯೋ, ನ್ಯೂಸ್ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಇಟ್ಟು ಮಾಡ್ರಿ ನೀವು ಮಿನಿಮಮ್ ಇಲ್ಲಾಂದ್ರೆ ಒಂದು 70-60 ಅಬೋ ತನಕ ತೊಗೋಬೋದು. ಜರ್ನಲ್ ಎಂಟ್ರಿ, ಪ್ರಾಫಿಟ್ ಆ್ಯಂಡ್ ಲಾಸ್, ಬ್ಯಾಲೆನ್ಸ್ ಶೀಟ್ ಇಂಪಾರ್ಟೆಂಟ್ 12 ಮಾರ್ಕ್ಸಿಗೆ ಯಾವಪ್ಪ ಇಂಪಾರ್ಟೆಂಟ್ ಬರ್ತಾವಂದ್ರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್, ಬ್ಯಾಲೆನ್ಸ್ ಶೀಟ್, ಜರ್ನಲ್ ಎಂಟ್ರಿ. ಪಾರ ಪ್ರೀಮಿಯಮ್ ಡಿಸ್ಕೌಂಟ್ ಕೇಳ್ರಿ 12 ಮಾರ್ಕ್ಸ್ ಕೇಳ್ತಾರು. ಎಲ್ರಿ ಪಾರ ಅಷ್ಟು ಕೇಳ್ರಿ ಅಂದ್ರೆ 6 ಮಾರ್ಕ್ಸ್ ಕೇಳ್ತಾರು. ಅಂತ ರಿವ್ಯಾಲ್ಯೂಯೇಷನ್ ಅಕೌಂಟ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಕೇಳ್ರಿ ಅಂದ್ರೆ 12 ಮಾರ್ಕ್ಸ. ರಿಯಲೈಸೇಷನ್ ಅಕೌಂಟ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ, ಬ್ಯಾಲೆನ್ಸ್ ಶೀಟ್ ಇದು 12 ಮಾರ್ಕ್ಸ. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆ್ಯಂಡ್ ಕಂಪೇರಿಟಿವ್ ಸೈಜ್ ಸ್ಟೇಟ್ಮೆಂಟ್ 100% ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ. ಒಂದು 2 ಒಳಗಂತೂ 100% ಎಕ್ಸಾಮ್ ಒಳಗೆ ಕೇಳ್ತಾರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.